ಕಂಡವ್ರ ಕ್ಯಾಮೆ ಕಿಸರಲ್ಲ ಆಗೋಯ್ತು ನನ್ ಬಾಳೆವು ಮದವಿ ಮುಖೇಶಕ್ ಬರ್ಲಾ ಹೆಂಗ್ ಕಣ್ ಮಗದು ಮೂಗೆ ಮುಚ್ಕದೆ ಉಸಿರಾಡಕ್ಕೆ ಆಯ್ತಲ್ಲ ಅದೇ ನೀನ್ ಕೇಳ್ದಂಗ್ ಉಸಿರು ಕಟ್ಟೈತೆ ಮಗ ನನ್ ಮಕ್ಳು ಕಾಟ ಬರ ಇವನೊಬ್ಬ ಏನ್ ಹೇಳಪ್ಪ ನಿಂದ ಕತೆ ಏನಿಲ್ಲ ಕಟ್ ಮಾಡು. ಹೊಟ್ಟೆ ಎಸ್ತಿರೋದ್ಗೆ ದನ ತಿಂದಂಗ್ ತಿಂದ ಏನ್ ಮಾಡೋದು ಕಾರ್ ತರ ಕೇಳದ ನಾನು ಹೋಗದ ಅದು ಹೊಸ ಕಾರು ಇನ್ನು ನಂಬರ್ ಪ್ಲೇಟ್ ಆಗಿಲ್ಲ ಆಗ್ಲೇ ಡೆಕೋರೇಷನ್ ಬಂದ್ಬಿಡೋರ ಏನ್ ಹಿಂಗ ಆಗ್ತದೆ ಇವನು ಬುದ್ಧಿ 25,000 ರೂಪಾಯಿ ಆಗಿರೋದು ಇವಾಗ ಟೋಟಲ್ ಆಗಿ 25,000 ರೂಪಾಯಿ ಅಲ್ಲ ಸುರಕ್ಷಿತ ಕೊಡ ಅಂತ ಕೇಳ್ದಾರ ಕೇಳ್ದಾರ ಯಾರು ಅಪೋಲೋ ಮೆಡಿಕಲ್ ಅಪೋಲೋ ಹೆಸಲ್ಲ ಏನ್ ಸಿಕ್ಕಿದ್ರು ಏನಾರು ತಾಣವ ನಿಂತ್ಕ ಏನಾರು ತಾಣವ ಲೈ ಚಾಕಣ ಕೊಡಿಸ್ತೀನಿ ಅಂತ ಯಾರು ಹೇಳಿದ್ರು ಕಾರ್ತಿಕ್ ಮತ್ತೆ ಅವ್ನು ಕೇಳು ಅವನ ಜೊತೆ ಪೀಪಿ ಉದ್ದಾರ ಉದಯ್ ಶಂಕರ್ ಊರ್ಗ್ ಹೋಗ್ಬಾರ್ದಿನ ಊರಿಗೆ ಬೇಡ ಇವತ್ತು ಬೇಡವಾ ನಾ ಊರಿಗೆ ಹೋಗಲ್ಲ ಆಮೇಲೆ ಐತ್ಲ ಹತ್ರ ಇಲ್ಲಿ ವಿಶಾಲ್ ಮಠ ಐತೆ. ಉದಯ್ ಅವ್ನಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾನೆ ಸ್ಯಾಂಡೆ. ಯಾಕೆಂದ್ರೆ ಹಿಂಸೆ ಕೊಡ್ತಿರಲ್ಲ ಜೆ.ಸಿ. ರೋಡ್ಗೆ ಒಂದು ಏನೋ ಮೆಟೀರಿಯಲ್ಸ್ ಬೇಕಂತ ಏನ್ ಕರ್ತಿ ಬೈಕ್ ಜೆ.ಸಿ. ರೋಡ್ ಏನಕ್ಕೆ ಹೋಗ್ತಿರೋದು ಬೈಕ್ ಮೆಟೀರಿಯಲ್ಸ್ ತಗೋಬೇಕು ಸ್ವಲ್ಪ. ಏನ್ ಹಿಂಸೆ ಕೊಡ್ತಿಲ್ಲ ಸಂಡಿಲ್ಲ ಬರೋದ್ ಬಂದಿದ್ದೀನಿ ಕಡೆ ಮತ್ತೆ ಬರ್ಲಿಕ್ಕೆ ಆಗದಿಲ್ಲ. ನಾವು ಹಾಲಿಡೇ ಏನೋ ಸಂಡೆ ಬೆಂಗಳೂರ್ಲೇನೋ ಆರಾಮಾಗಿರೋ ಅಂತ ಬಂದ್ರೆ ಇಸ್ಕಾನ್ ಮುಗಿಸ್ ಜೆ.ಸಿ. ರೋಡ್ ಕೊಡಿಸ್ತಾವನೆ ಇವಂದ್ ಬೇರೆ ಅದ್ರಲ್ಲಿ ಹಿದ್ದು ಬೇರೆ ಹೃದಯಪೂರ್ವಕ ನನಗೋಸ್ಕರ ಜೆಸ್ಟಿಗೆ ಹೋಗ್ತಾ ಇದ್ದೀರಾ ಎಲ್ಲೆಲ್ಲ ತೋರಿಸ್ತಾ ಇದ್ರು ಮ್ಯಾಪ್ ಕ್ಷಮಾಪಣೆ ಇರ್ಲಿ ಎಲ್ಲರ ಹತ್ರ. ನಾವು ಬರೀ ನಿಮ್ ಕ್ಯಾಮೆ ಆಗೋಯ್ತು ಹಂಗೆ ಬಿಡೋಣ. ಲೇ ಕಟ್ಟಿದ್ದು ನೀನ್ ಏನೋ ಸಿಕ್ಕಾಪಟ್ಟೆ ಏಯ್ ದೊಡ್ಡ ಹೇಳ್ತಲ್ಲ ನನ್ ಬಾಳೆವು ಕಂಡವ್ರ ಕ್ಯಾಮೆ ಕಿಸರಲ್ಲ ಆಗೋಯ್ತು ನನ್ ಬಾಳೆವು ಬಾಳೆವ್ ಹಂಗ ಆಗೈತೆ ಏನ್ ಮಾಡೋದು ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀನಿ. ನೀನ್ ಹೆಂಗಿದೀಯಾ ನೀನ್ ಹಂಗಿದ್ಯಾ ಮದವಿ ಮುಖೇಶಕ್ ಬರ್ಲಾ ಈಗ ದೇವಸ್ಥಾನ ಮುಗಿಸಿ ಜೆ.ಸಿ. ರೋಡ್ ಬಂದಿದೀವಿ ಏನೋ ಸ್ಪೇರ್ ಪಾರ್ಟ್ಸ್ ಹುಡ್ಕಕ್ಕೆ ಯಾವುದೋ ಮಹಾವೀರ್ ಇಲ್ಲ ಐತಲ್ಲ ಮಹಾವೀರ್ ಆಟೋಮೊಬೈಲ್ಸ್ ಅಂತ ಹುಡುಕ್ತಾ ಇದೀವಿ. ಇಲ್ಲೇ ಸಿಕ್ಕೇ ಬಿಡ್ತು. ಏನ್ ತಗದಿಯಪ್ಪ ಅದೇನ್ ತಗದಿ ತಗೊಳಪ್ಪ ಅಣ್ಣ ಏನೋ ಹೊಸ ಬೈಕ್ ತಗೊಂಡವನಂತ ಜೆ.ಸಿ. ರೋಡು ಫುಲ್ ರಶ್ ಇದೆ. ಎಲ್ಲೋಗಿದ್ದು ಎಲ್ಲೋಗಿದ್ದೆ ಫೋನ್ ಮಾಡಿದ್ರೆ ಫೋನ್ ಮಾತಾಡಿದ್ವಿ. ಮಗ ಮಳೆ ಬರುತ್ತೆ ಮಗ ಸರ್ವಾಗಿ ಇನ್ನೊಂದು ಅಡ್ರೆಸ್ ಕೊಟ್ಟಿದ್ದಾರೆ ಎಲ್ಲೋ ಫೇವ್ರೇಟ್ ಅಂತ ಹೋಗಿ ಅಂತ. ಮಳೆ ಬೇರೆ ಬರಂಗಿದೆ. ಫಸ್ಟ್ ರೈಟ್ ಹೋಯ್ತಾ ಎಲ್ಲ ಎಕ್ಸಾಸ್ಟ್ ಎಲ್ಲ ಸಿಗುತ್ತೆ. ಜೆ.ಸಿ. ರೋಡ್ ಬಂದ್ರೆ ಪ್ರತಿಯೊಂದು ಸಿಗುತ್ತೆ. ಕೇಳ್ಕೊಬ ನೋಡುವ ಉದಯ ಇಲ್ಲಿ ಸಿಗ್ಬೋದು, ಅಲ್ಲೂ ಸಿಗಲ್ಲ. ಅವ್ರು ಹೇಳಿದ ಅಲ್ಲೇ ಸರಿ ರೇಟ್ ಬಾ ತಲೆಗೆ ಆಟೋದವ್ರನ್ನೆಲ್ಲ ಅಡ್ರೆಸ್ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದೀವಿ. ಫೇವ್ರೇಟ್ ಅಂತ ಏನೋ ಹೆಸರು ಫೇವ್ರೇಟ್ ಆಟೋ ಪಾರ್ಟ್ಸ್. ಬೆಂಗಳೂರು ಜನ ಹೆಂಗ್ ಜೀವನ ಮಾಡ್ತಾರೆ, ಬೆಂಗಳೂರು ಹೆಂಗ್ರಿ ಜೀವನ ಮಾಡ್ತಾರೆ. ಈ ಧೂಳು, ಈ ಜನ, ಈ ಕಾರು, ಈ ಗಾಡಿ, ಜನಗಳಿಗೆ ಹೆಂಗ್ರಿ ಜೀವನ ಮಾಡ್ತಾರೆ. ನನಗಂತೂ ಒಂದಿನ ಇದ್ರೆ ಓಡೋ ಅನ್ಸ್ಬಿಡುತ್ತೆ. ಅದು ಯಾವುದೋ ಒಂದು ಫೇವ್ರೇಟ್ ಹೋಗಿದ್ವಿ, 4 ಫೇವ್ರೇಟ್ ಐತಂತೆ. ಇನ್ನೊಂದು ಕಡೆಗೆ ಹೋಗಿ ಅಂತ ಹೇಳ್ಕಳ್ಸೋರೆ. ಏನೇನು ಮಾಡ್ತಾರೋ ಜೆ.ಸಿ. ರೋಡಲ್ಲಿ ಕಾರ್ದು ಈಗ ಮಾಡ್ಸೋಕ್ಕಾಗುತ್ತಾ ಅದನ್ನ? ಲೇಟ್ ಆಗುತ್ತೆ. ಫೈನಲಿ ಯಾವುದೋ ಒಂದು ಅಂಗಡಿಗೆ ಬಂದು ತಲುಪಿದ್ದೀವಿ. ಆಕ್ಸೆಸರೀಸ್ ಎಲ್ಲ ನೋಡ್ತಾವನೆ ಯಾವ್ದಾದ್ರು ಬೇಕು ಅಂತ ಹೇಳಿದ್ಯಾ ತಂದು ಕೊಡ್ತಾರೆ. ಯಾವುದು ಫೇವ್ರೇಟ್ ಅಂತ ಇದು. ಹಲೋ ಹೆಲ್ಮೆಟ್ ನೋಡೋ ಬರೋ ಹೆಲ್ಮೆಟ್ ಇದೆ ಅಲ್ವಾ? ಇಲ್ಲಿ ಫೇವ್ರೇಟ್ ಅಂತ ಒಂದು ಅಂಗಡಿಗೆ ಬಂದಿದ್ದೀವಿ. ಎಲ್ಲ ಸಿಗುತ್ತೆ. ಗಾಡಿ ಒಂದು ತಂದ್ಬಿಟ್ರೆ ಫುಲ್ ಚೇಂಜ್ ಮಾಡಿಸ್ಕೊಂಡು ಹೋಗೋದು ರೆಡಿ ಆಗಿದೆ. ಹಾಂ ಜೆ.ಸಿ. ರೋಡ್ ಸನೇಶ್ ಹೆಂಗ ಅನಿಸ್ತು ಫೀಲು? ಏನಾರ ಬೈಕ್ ತಗೊಂಡಿದ್ದೀರಾ? ಯಾವುದೇ ಸ್ಪೇರ್ ಪಾರ್ಟ್ಸ್ ಬೇಕು ಅಂದ್ರೆ ಇಲ್ಲಿ ಬಂದ್ರೆ ಸಾಕು. ನೋಡಿ ಹೆಲ್ಮೆಟ್ ತೋರಿಸು. ಬಂದು ಕ್ಲ್ಯಾಂಪ್ ಫಾಗ್ ಲ್ಯಾಂಪ್ ಯಾವುದು ಫಾಗ್ ಲ್ಯಾಂಪ್ ಸಪ್ರೇಟು ವೈಸರು ಸಾಕಾಗೈತೆ. ಅದೇ ಇನ್ನೂ ಚೆನ್ನಾಗಿದ್ದಾವೆ. ಜಾಕೆಟ್ಸ್, ಬೈಕ್ ಶೂಸ್, ಎವ್ರಿಥಿಂಗ್ ಇಸ್ ಅವೈಲಬಲ್. ಸರ್ ಒಂದು ಡೈಲಿ ಯೂಸ್ಗೆ ಒಂದು ಹೆಲ್ಮೆಟ್ ತೋರಿಸಿ ಸರ್, ಬ್ಲ್ಯಾಕ್ ಟಿಂಟ್. ಫ್ಯೂಚರ್ ಬೈಕ್ ತನ್ರಿ. ನಿಮ್ಗೆ ಈ ಥರ ಬರುತ್ತೆ ಡ್ಯುಯಲ್ ವೈಸರು, ಈ ಥರ ಬರುತ್ತೆ ಡ್ಯುಯಲ್ ವೈಸರ್. ಹೊರಗಡೆ ಒಂದು ವೈಸರ್ ಬರುತ್ತೆ. ಇದು ನಿಮಗೆ 2500 ಸಮಥಿಂಗ್ ಇರುತ್ತೆ MRP. ಅದನ್ನ నేను ಕಡಿಮೆ ಮಾಡ್ಕೊಡ್ತೀನಿ. ಅದು ಮ್ಯಾಟ್ ಫಿನಿಶ್, ಇದು ಮ್ಯಾಟ್, ಇದು ಗ್ಲಾಸ್. ಗ್ಲಾಸ್. ಇದು
ಚೆನ್ನಾಗಿ ಕಾಣ್ತದೆ. ಇದೇ ಇದೇನು ಗೊತ್ತಾ, ಇದು ಫುಲ್ ಬ್ಲ್ಯಾಕ್ ಆಗಬೇಕು, ಹೆಲ್ಮೆಟ್ ಕಾಣಕ್ಕೆ ವೈಟ್ ಆಗಬಾರ್ದು. ಉದಿಲಿ ಇದು ಹೇಳಿದ್ದು ಹಾಕು ಅನ್ಸರಿ. ಇದೇನು ಗೊತ್ತಾ, ಸೊ ಹೆಲ್ಮೆಟ್ಗೆ ಫಿಟ್ ಮಾಡಿಕೊಡ್ತಾರೆ. ಹಾಕು ನನಗೆ ನೋಡೋದು ಫೀಲಿಂಗು ಹೆಂಗೆ ಕಾಣ್ ಮಗದು. ಮೂಗೆ ಮುಚ್ಕದೆ ಉಸಿರಾಡಕ್ಕೆ ಆಯ್ತಲ್ಲ. ಅದ ಚೆನ್ನಾಗಿ ಕಾಣ್ತದ, ಅಂದರೆ ನಾರ್ಮಲಾಗಿ ಕಾಣುತ್ತೆ, ಟಿಂಟಾಗಿ ಕಾಣುತ್ತೆ. ಈಗ ಕಾರ್ತಿಕ್ ಅವರು ಟ್ರೈ ಮಾಡ್ತಾ ಇದ್ದಾರೆ. ಕಾರ್ತಿಕ್ ಅವರು ಟ್ರೈ ಮಾಡ್ರಿ, ತೋರಿಸಿ. ಸ್ವಿಮ್ಮಿಂಗ್ ಹೋಯ್ತೀರಾ? ಸ್ವಿಮ್ಮಿಂಗ್ ಹೋಗಲ್ಲ. ಏನಿದು? ಇದು ಹೆಲ್ಮೆಟ್ ಹಾಕೋದು. ಇದೇನು ಮಗ ಇದು ಹಿಂಗೈತೆ? ಹೆಲ್ಮೆಟ್ಗೆ ಹಾಕೋದು. ಅದೇ ನೀನು ಕೇಳ್ದಂಗೆ ಉಸಿರು ಕಟ್ಟೈತೆ, ಮೂಗಿನ ಮುಚ್ಕೋದೈತೆ. ಅಡ್ಜಸ್ಟ್ ಸ್ಯಾಂಡಿ ತಗೊಳ್ಳೋದು ಏನೇನು ಬೇಗ ಸ್ಪೇರ್ ಪಾರ್ಟ್ಸ್ ಹೋಗಲ್ವಾ? ನಮ್ಗೆ ಯಾಕೆ ಹಿಂಸೆ ಕೊಡ್ತಿರೋ? ಇವ್ರು ಕಳಿಸ್ಬೋದಾರಂತ. ರಜಾ ಐತೆ ಅಂತ ಇಲ್ಲಿ ಬಂದ್ರೆ ಬೆಂಗಳೂರಿಗೆ ಸುತ್ತಾಡವ ಅಂತ ಮಗ ನನ್ನ ಮಕ್ಳು ಕಾಟ ಬೇರೆ. ಇವನೊಬ್ಬ ಏನು ಹೇಳಪ್ಪ ನಿಂದ ಕತೆ ಏನು? ಏನಿಲ್ಲ, ಕಟ್ ಮಾಡು. ಏನು ಹೇಳಪ್ಪ, ಅದೇನು ಹೇಳು. ಗ್ಲೌಸ್ ತಗೊಂಬ, ಇದು ಕಾರ್ ಹೊಡ್ಯಕ್ಕೆ ಅಂದೆ. ಕಾರ್ ಹೊಡ್ಯಕ್ಕೆ ಒಂದು ಹೆಲ್ಮೆಟ್ ತಗೊಳ, ಕಾರ್ ಹೊಡ್ಯಕ್ಕೆ. ಈ ನನ್ನ ಮಕ್ಳದು ಒಂದು ಕರೆಂಟ್ ಅಫೇರ್ಸ್ ಬರೆಯಕ್ಕೆ ತಗೊಳ, ಇದಕ್ಕೆ ಕೈ ಹಾಕೊಂಡ್ ಬರೆಯಕ್ಕೆ ಬರೆಯುವಂತ ಉದಯಶಂಕರ್ ಬಾಯ್ಲಿ ಇಲ್ಲೊಬ್ರು ಬ್ರೋ 350 ಅಂತೆ ಅವರು ಗ್ಲೌಸು ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನೋ ಏನಾರ ನೋಡ್ಬಿಟ್ಟು ತೋರಿಸ್ಬಿಡ್ಬೇಕು. ಅದಲ್ಲ ಕಣಲ್ಲ, ಅಲ್ಲಿ ಕಾರ್ ನಿಂತು ಬೇಬೇಕು. ಸ್ಯಾಂಡಿಗೆ ಹೇಳು, ಸ್ಯಾಂಡಿ ಮಾಡವಚ್ಚಿನಿ ಬೇಗ ಆಟ ಆಡ್ಬೇಡ. ಶಾಪಿಂಗು ಅರ್ಧ ಮಾಡಿ ಊಟ ಮಾಡವ ಅಂತ ಹೋಯ್ತಾ ಇದೀವಿ. ಏನು ಮಳೆ ಬರ್ತಾ ಇದೆ, ಏನು ಒಣದ ಇದು. ಓಡ್ ಸಂದೇಶವರು ಎಲ್ಲ ಶಾಪಿಂಗ್ ಮುಗಿಸಿದ್ದಾರೆ. ಶಾಪಿಂಗ್ ಮಾಡಿ ಸುಸ್ತಾಗಿ ಊಟ. ಏನ್ ಗಾಸಿಪ್ ಮಾಡ್ತಾ ಇದ್ರ ಮಗ? ಏನ್ ಗಾಸಿಪ್ ಮಾಡ್ತಾ ಇದ್ರ? ಊಟ ತುಂಬಾ ಚೆನ್ನಾಗಿರುತ್ತೆ. ಏನೋ ಗಾಸಿಪ್ ಮಾಡಿ ಶಾಪಿಂಗ್ ಮಾಡಿ ಸುಸ್ತಾಗಿ ಪಾಪ ಊಟ ಮಾಡಕ್ ಬಂದವ್ರು. ಇವಾಗ ಆಗ್ಲೇ 4 ಗಂಟೆ ಆಗ್ಬಿಡೈತೆ, ಈಗ ಊಟ ಮಾಡಕ್ ಬಂದಿದ್ದೀವಿ. ಹೊಟ್ಟೆ ಎಷ್ಟಿರೋತ್ಗೆ ದನ ತಿಂದಂಗೆ ತಿಂದು. ಹೆಂಗ್ ತಿಂದೆ ಮಗ? ದನ ತಿಂದಂಗೆ ತಿಂದು ಕೂತಿದ್ಯಲ್ಲೋ. ಮಟನ್ ಬಿರಿಯಾನಿ, ಹಾಂ, ಮಟನ್ ಚಾಪ್ಸ್, ಮತ್ತೆ ಗೀ ರೈಸ್ ಚೆನ್ನಾಗಿದೆ. ನಾನೇ ಫುಡ್ ಚೆನ್ನಾಗಿತ್ತು. ಮಟನ್ ಬಿರಿಯಾನಿ ಫುಲ್ ಮಟನ್ ಸ್ವಾದ. ನಾವು ಊಟ ಮಾಡಿ ನಿನ್ನೆ ಅವ್ರಿಗೂ ಪಾರ್ಸಲ್ ತಗೊಂಡು ನೋಡ್ತಾ ಇದೀವಿ. ಎಷ್ಟಾಯ್ತು? ಹಾಂ, ಪೇ ಮಾಡಿಲ್ಲ. ಗೆಳೆಯ ಅಂದ್ಮೇಲೆ ನೀವು ಮಾಡಲಿಲ್ಲ ಅಂದ್ರೆ ನಾನು ಮಾಡ್ತೀನಿ. ನಾವು ಒಪ್ಪಲ್ಲ, ಅದಕ್ಕೆ ನಾವು ಮಾಡಿ ಮಾತ್ರ ನೀವು ಒಪ್ಕೋಬೇಕು. ಬರಲ್ಲ, ಹೊಟ್ಟೆ ಅಷ್ಟಿತ್ಕೋ ಅದಕ್ಕೂ ಊಟ ಸಕ್ಕದಾಗಿತ್ತು. ಹೊಟ್ಟೆ ಸಾಯಿಸ್ತಿದ್ದ, ಲಾಸ್ಟಿಗೆ ಮಾತ್ರ ನಮ್ಮನ್ನ ಮುತ್ತಿನಂತ ಊಟ ಕೊಡಿಸ್ತಾ. ಕರೆಕ್ಟಾಗಿ ಮಾತಾಡಿ. ಏನು ಮಾತಾಡ್ತೀಯೋ? ಒಳ್ಳೆ ಮಾತಾಡಲೇ. ಏನು ಮೆಸೇಜ್ ಕೊಡ್ತೀಯ ಜನಕ್ಕೆ? ಊಟ ಮಾತ್ರ ಸೂಪರ್ ಆಗಿತ್ತು, ಚೆನ್ನಾಗಿತ್ತು ಊಟ. ಹೊಟ್ಟೆ ತುಂಬಾ ಅಷ್ಟಿತ್ತು. ಆಮೇಲೆ ನಿನ್ನೆ ಪಾಪ ಒಂದು ಕೆಲಸದ ಮೇಲೆ ಒಂಚೂರು ದೂರ ಅವನಿಗೋಸ್ಕರ ತೋರ್ಸ ಒಂದು ಪಾರ್ಸಲ್ಲು ತಗೊಂಡು ಹೋಗ್ತಾ ಇದ್ದೀವಿ. ಸ್ನೇಹಿತರನ್ನ ಯಾವತ್ತೂ ಊಟಕ್ಕೆ ಕಾಯಿಸಲ್ಲ ಅಂತ ನಮ್ಮಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕಾಗಿ ಕಾಯಿಸಿಲ್ಲ, ಕರ್ಕೊಂಡೋಗಿ ಕೊಡ್ಸಿದ್ದೀನಿ. ಸಂಡೆ ಕರ್ಕೊಂಡು ಕೊಡ್ಸಿದ್ದೀನಿ. ಆಮೇಲೆ ಡಿವೈಡೆಡ್ ಬೈ ಹಾಕ್ತೀನಿ ಮಾಮೂಲಿ. ಇವ್ರು ಮಾಮೂಲಿ ಪೇ ಮಾಡಲ್ಲ, ಮಾಮೂಲಿ ಆಟ. ನಾವು ವರ್ಷಕ್ಕೊಂದ್ಸಲ ನಿನಗೆ ಕೌಂಟ್ ಮಾಡಿ ಅದ್ರಲ್ಲಿ ಡಿವೈಡ್ ಮಾಡಿ ಮತ್ತೆ ನಿನಗೆ ಮಾಡ್ತೀವಿ ನಾವು. ಅದ್ರಲ್ಲಿ ನಿನಗೆ ಅಂತ ನನಗೆ ಅರ್ಥ. ನಮ್ಮ ಜೀವನ ಹಿಂಗೆ ನೋಡಿ, ಹೆಂಗೈತೆ ನಮ್ಮ ಜೀವನ. ನಾವು ಕೆಲವೊಂದು ಐಟಮ್ ಸೆಲೆಕ್ಟ್ ಮಾಡಿ ತರಿಸಿ ಅಂತ ಹೇಳಿದ್ವಿ. ಸಂದೇಶ್ ಅವ್ರು ಸೆಲೆಕ್ಟ್ ಮಾಡೋ ಐಟಮ್ಸ್ನ ತರಿಸಿದ್ದಾರೆ ಅನಿಸುತ್ತೆ. ಒಂದು ಹೆಲ್ಮೆಟ್ ನೋಡಿದ್ದಾರೆ. ಲೆಟ್ಸ್ ಸಿ ಬಂತಂತ. ಇಲ್ಲ ಮಗ, ಐಟಮ್ ಎಲ್ಲ ಫೈನಲ್ ಆಯಿತು. ಕಾರ್ತಿಕ್ ಅವ್ರ ಜೊತೆ ಬಾರ್ಗೇನಿಂಗ್ ಸೆಷನ್ ನಡೀತಾ ಇದೆ. ಕರೆಕ್ಟಾಗಿ ರೇಟ್ ಹಾಕ್ಸಪ್ಪ. ಫೈನಲ್ ಏನೋ ಒಂದು ಲೆಕ್ಕ ಕುದುರಿಸಿದ್ದಾರೆ. ವೆಲ್ಡನ್ ಬಾಯಿ ಒಪ್ಪಲಿಲ್ಲ. ಫೈನಲಿ ಸ್ಪೇರ್ಸ್ ಎಲ್ಲ ಬಂದಿದೆ, ತಗೊಂಡು ಚೆನ್ನಾಗಿ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ ಸಲ್ಮಾನ್ ಅವರು. ಈಗ ಇದನ್ನ ಎತ್ಕೊಂಡು ಹೋಗೋದೇ ಇರೋದು ಕಾರವ್ರಿಗೂ. ಏನು ಮಾಡೋದು? ಕಾರ್ ಥರ ಕೇಳೋದ, ನಾವು ಹೋಗೋದ? ಒಂದು ಇಟ್ಕೊತೀಯಾ? ಇಟ್ಕೊತೀರ? ಅದು ಇಟ್ಕೊತೀನಿ ಕೊಡು. ಕಾರ್ತಿಕ್ ಅವರು ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಎತ್ಕೊಳ್ರಿ, ಕಾರೊಳಿಗೆ ಹಾಕೋದಲ್ವಾ. ಲೆಟ್ಸ್ ಗೋ. ನಿಮ್ಗೇನಾದರೂ ಬೈಕ್ ಸ್ಪೇರ್ಸ್
ಮಾಡು. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಬೇಕಿದ್ರೆ JC ರೋಡಲ್ಲಿ ಫೇವ್ರೇಟ್ ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಅಂತ ವಿಸಿಟ್ ಮಾಡಿ, ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೆಲ್ಮೆಟ್ ಒಂದು ಇವ್ನಿಗೆ ಇಷ್ಟ ಆಗಲಿಲ್ಲ. ನಾವು ನಮ್ಮ ಪ್ರಕಾರ 500 ರೂಪಾಯಿ ಜಾಸ್ತಿ ಕೊಟ್ಟು ಆದರೂ ಪರವಾಗಿಲ್ಲ, ಚೆನ್ನಾಗಿ ಡಿಸ್ಕೌಂಟ್ ಕೊಟ್ಟರೆ ತೊಂದರೆ ಇಲ್ಲ. ಸೊ ಹೆಲ್ಮೆಟ್ ಒಂದು ನೋಡ್ಬೇಕು ಇವಾಗ. ಹೆಲ್ಮೆಟ್ ಒಂದು ನೋಡಿ ಹೊರಡಬೇಕು, ಟೈಮ್ ಆಗ್ತಾಯಿದೆ ಆಲ್ರೆಡಿ. JC ರೋಡಿಗೆ ಬಂದರೆ ನಿಮ್ಗೆ ಕಾಣೋದು ಇಷ್ಟೇ, ಕಾರ್ ಡೆಕೋರೇಷನ್ಸ್. ಅದು ಹೊಸ ಕಾರು, ಇನ್ನು ನಂಬರ್ ಪ್ಲೇಟ್ ಆಗಿಲ್ಲ, ಆಗಲೇ ಡೆಕೋರೇಷನ್ಗೆ ಬಂದ್ಬಿಟ್ಟವ್ರೆ. ಎಲ್ಲ ಬೀಚ್ ಹೊಡೆದು ಬೇಸ್ ಮಾಡೋದನ್ನೆಲ್ಲ ಟಾಪ್ ಮಾಡೋದು ಮಾಡಾಕ್ತಾರೆ ಇದ್ರೊಳಗೆ ಬಂದರೆ ಸಾಕು ನೀವು ಕಾರ್ ತಗೊಂಡು. ನಿಮ್ದು ಯಾವ ಕಾರ್ ಇರುತ್ತೆ ಬೇಸ್ ಮಾಡೋದನ್ನ ಟಾಪ್ ಮಾಡೋದು ಮಾಡ್ಬಿಡ್ತಾರೆ. ಫ್ಲೋರ್ ಮ್ಯಾಟ್ಸ್ ನೈಸ್. ಹೋಗೋದು ಹಿಂಗೆ ಮೇಕ್ ಹೋಗ್ತಿದ್ವಿ, ಬಾ ಬಿಟ್ಟಿದ್ದೀವಿ. ಎಲ್ಲಿ ಹೋಗೋದಂತ ಗೊತ್ತಾಯ್ತಲ್ಲ. ಅಲ್ಲೋ ಎಲ್ಲೋ ಬಾ ಕರ್ಕೊಂಡಿದ್ದೀನಿ. ಲೋ ಮತ್ತೆ ಒತ್ಕೊ ಓಡಾಡೋಕ್ಕಾಗಲ್ಲ. ಡಿ ನಾನು ಹೊತ್ಕೊಂಡು ಓಡಾಡ್ತಲ್ಲ, ಬಾರ್ಲ ಉದಯ. ಇಲ್ಲ ಕರೆಕ್ಟಾಗಿ ಕರ್ಕೊಂಡು ಹೋಗೋ. ಬಾರವಾ. ಕಬ್ಬಣ 5 kg ಐತೆ, ಎತ್ಕೊಳಕಾಯ್ತಲ್ಲ, ಕೈ ನೋವು ಬರ್ತೈತೆ. ನೋಡು, ಮಹೇಂದ್ರ ಬಾಹುಬಲಿ ಥರ ಎತ್ಕೊಂಡು ತಮ್ಮ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ ಕಾರ್ತಿಕ್ ಡಿ ಅವರು. ಇದಕ್ಕೋಸ್ಕರವಾಗಿ ನಾವು ಏನಾರ ಒಂದು ನೀಟ್ ಕೊಡಿಸ್ಲೇಬೇಕು ಅವ್ರಿಗೆ. ಯಪ್ಪ ನನ್ನ ಕೈ ಅಂತೂ ಸತಾಯ್ತೈತೆ. ನಾವು ಯಾವತ್ತೂ ಪಕ್ಕ ರೂಟು, ದಾರಿ ಬರೀ ತಪ್ಪಲ್ಲ. ಡಿ ಅವರು ಅದೇ ರೋಡ್ ನೋಡಿ ನಿಮ್ದು ಕಟ್ ರೂಟ್ ಕರ್ಕೊಂಡ್ಬಂದಿದ್ದೀವಿ. ಯಾವುದೋ ದಾರಿ ತಪ್ಪಿಸ್ದೆ ಬಂದು ಕರ್ಕೊಂಬಂದಿದ್ದಾರೆ. ನಮಗೆ ಓದ್ಕೊಳಕ್ಕೆ ಆಯ್ತಾ ಇಲ್ಲ. ಯಪ್ಪ ಹೊಸಿ ಬರ ಇಲ್ಲ ಇದು. ಆ ಸಂದೇಶ ನಾವು ಹೊರದಾಗೈತೆ. ಸಂಡಿ ನಿನ್ನ ಐಟಮ್ ಎಲ್ಲ ನಮ್ಮ ಕಲ್ಲಿ ಒರೆಸ್ತಾ ಇದೆಯಲ್ಲೋ ತಮಗ. ಫೈನಲಿ ಸಮ್ ಶಾಪಿಂಗ್ ಮುಗಿಸಿ ನಾವು ಎಲ್ಲ ಇದೀವಿ ಈಗ. ಹೆಲ್ಮೆಟ್ ಒಂದು ತಗೋಬೇಕು. ಹೆಲ್ಮೆಟ್ ಒಂದು ತಗೋಬೇಕಂತೆ. ಸೊ ಹೆಲ್ಮೆಟ್ ಫ್ರಂಟಲ್ಲಿದೆ ನಾವು. ಇಲ್ಲೇ ಸ್ಟಡ್ಸು ಡಿ ಸ್ಟಡ್ಸು ಇಲ್ಲೇ ಸ್ಟಡ್ಸ್ ಎಲ್ಲ ಕೇಳೋದು. ಇವ್ನಿಗೆ ಆಗಿಲ್ಲ ಸೈಜು. ಅಲ್ಲಿ ಹೆಲ್ಮೆಟ್ ಹಾಕಿಲ್ವಲ್ಲ ಮುಂದೆ, ಸೈಜ್ ಇಲ್ದ. ಹೆಲ್ಮೆಟ್ ಬೇಕು, ಹೆಲ್ಮೆಟ್. ಸ್ಟಡ್ಸ್ ಶಾಪಿಗೆ ಬಂದಿದ್ದೀವಿ ಹೆಲ್ಮೆಟ್ಸ್ ನೋಡೋದಕ್ಕೆ. ಎಮ್ಮಲ್ಲಿ ಇರಬೇಕು. ಈ ಅಂಗಡಿಲಿ ಅನ್ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿದ್ದೀವಿ. ಇಲ್ಲ ಸ್ಯಾಂಡಿ ನಮ್ಮ ಪ್ರಾಣ ಹಿಂಡಿ ಇವತ್ತು ಜೀವ ತೆಗಿಯೋರ್ಗೂ ಬಿಡಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ನಾವು ನೋಡಿ ಏನು ಮಾಡವ, ಎಷ್ಟು ಹುಡ್ಕೋ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೋದು. ಅಲ್ಲಿ ಬೈಕ್ ಹೊರಡು ಸಂಡಿ. ಅಲ್ಲಿ ಹೆಲ್ಮೆಟ್ ಐತಾ? ನನ್ನ ಯಾಕೆ ಹಿಂಗೆ ಹಿಂಸೆ ಹಚ್ತಾ ಇದ್ದಾಳೆ ನೀನು? ಹೆಲ್ಮೆಟ್ ನೋಡ, ಹೆಲ್ಮೆಟ್ ಬಂದು 1 ಕಮ್ಮಿ ಕೊಡಲ್ಲ ಆಯ್ತಾ. 1 ಯಾಕೆ ಕೊಡ್ತೀನಿ ನಿನ್ಗೆ ಲಾಸ್ ಕಣೋ. ಪರವಾಗಿಲ್ಲ, ಇನ್ನೇ ಒಂದು ಕೊಡಿಸ್ತೀವಿ. ಈಗ ಡಿ ಹೆಂಗ್ ಹೇಳ್ತಾರೆ ಡಿ ಅವ್ನು ಕೊಡಲ್ಲ ಬಿಡ. ಗಡ್ಡನೇ ಹೆಲ್ಮೆಟ್ ಇದ್ದಂಗೆ ನಿಂಗೆ. ಗಡ್ಡನೇ ನೀನ್ ಹಿಂಗ ಆಡ್ತಾನೆ ಇವನು. ಬುದ್ಧಿ ಈಗ ಉದೇಶ್ ಸಪೋರ್ಟ್ ಮಾಡ್ತಾ ಇದೀವಿ ಲೆಫ್ಟ್ ಅಂಡ್ ರೈಟ್ ಸೈಡ್ ಅಲ್ಲಿ. ಏನಕ್ಕೆ ಅಂದ್ರೆ ಇಲ್ಲಿ ಒಂದು ಯಾವುದೇ ರೀತಿ ಅನಾಹುತ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ಕಡೆ ಫುಲ್ ಟೈಟ್ ಸೆಕ್ಯೂರಿಟಿ ಇದೆ. ಹಾಗಾಗಿ ಒಂದು 1/2 hour ಅಷ್ಟೇ, ಆಮೇಲೆ ಅವನು ಬಿಟ್ಬಿಡ್ತೀವಿ ನಾವು. ಅವನು ತಲೆನೇ ಕೆಲ್ಸಗಳಲ್ಲ, ಜಸ್ಟ್ ರೋಡ್ ಬಿಡೋರ್ಗು ಅಷ್ಟೇ. ದುಡ್ಡು ಖರ್ಚು ಮಾಡೋನಲ್ಲ ಬೈಕ್ ಸ್ಪೇರ್ಸ್ಗೆ ತಲೆಗಡೆ ಐತೆ ನಿಮ್ಗೆ. ಇವತ್ತು 25,000 ರೂಪಾಯಿ ಆಗಿರೋದು. ಇವತ್ತು ಟೋಟಲ್ ಆಗಿ 25,000 ರೂಪಾಯಿ ಫುಲ್ ಟೋಟಲ್ ಅಮೌಂಟ್ ಆಗಿರೋದು. ಒಂದು ತಿಂಗಳು ಇದ್ದೇ ಮಾಡಲ್ಲ, ಒಂದು ತಿಂಗಳು ಇದ್ದೇ ಮಾಡಲ್ಲ. ಬೈಕು ಬೇಡ, ಬೈಕ್ ಸ್ಪೇಸ್ ಪಾರ್ಟ್ಸ್ ಬೇಡ. ಹೆಲ್ಮೆಟ್ ಸಿಕ್ತಲ್ಲ. ನನ್ನ ಇಷ್ಟ ಬಗ್ಗೆ ಹೇಳ ಮಗ. ಮತ್ತೆ ಏನ್ ಇಷ್ಟ? ನಿಷ್ಠಾವಂತನಾಗಿ ನಿನಗೆ ಸುರಕ್ಷತೆ ಕೊಡ್ತೀನಲ್ಲ ಈ ಏರಿಯಾದಾಗೆ. ಸುರಕ್ಷತೆ ಕೊಡು ಅಂತ ಅಲ್ಲ, ಸುರಕ್ಷತೆ ಕೊಡು ಅಂತ ಕೇಳ್ದಾರ. ಕಣದು ಕೇಳ್ದಾರೆ ಯಾರು? ನಾನೇನು ಕೇಳಿದ್ದೀನಿ ಸುರಕ್ಷತೆ ಇಲ್ಲ ನಿಂಗೆ ಬೇಜಾರ್ ಮಾಡ್ಕೋಬೇಡ. ಬೆಂಗಳೂರು ಬಿಡೈತಿ ಬೆಂಗಳೂರು ಬಿಡೈತಿ, ಬೇಜಾರ್ ಮಾಡ್ಕೋಬೇಡ. ನೀನ್ ಕರ್ಕೊಂಡೋಗಲ್ಲ ನಾವು. ಅಲ್ಲ ನಾನೇನು ಕೇಳಿದೆ ನೀನು ಸುರಕ್ಷತೆ ಅಂತ ಕೇಳಿದ್ರೆ ಕ್ಷಮಿಸಿದೀನಿ ಅಂತ ಹೇಳಿ ಬ್ರೋ. ಕ್ಷಮಿಸಿದೀನಿ ಬಿಡ. ಅಪೋಲೋ ಮೆಡಿಕಲ್ ಅಪೋಲೋ ಹೆಸಲ್ಲ. ಏನ್ ಸಿಕ್ಕಿದ್ರು ಏನಾರು ತಾಣವ ನಿಂತ್ಕ, ಏನಾರು ತಾಣವ. ಏನ್ ಮಾಡ್ತಿಲ್ಲ ತಗೊಂಡು ರೆಡಿ ಮಾಡ್ಬೋದು. ಹೊಡೆದಾರ ಕಳ್ಸ. ಇವತ್ತು ಪರ್ಚೇಸ್ ಮಾಡಕ್ ಬಂದಿದ್ದೀವಿ. ಹೇಳಿ ಬ್ರೋ, ಒಂಚೂರು ಲಾಗಲ್ ಹೇಳಿ ಬ್ರೋ. ಇದೆಲ್ಲ ಬಹಳ ಇಂಪಾರ್ಟೆಂಟ್. ನಾವೆಲ್ಲ ಬೋರ್ಡ್ ಇಟ್ಟಿದೀವಿ. ನಮ್ ಗಾಡಿ ಏನಿಲ್ಲ ಅಂತಿಲ್ಲ. ಕೇಬಲ್ ವೈರ್, ಜಂಪಿಂಗ್ ವೈರ್ ಇಂದ ಹಿಡಿದು
ಪ್ರತಿಯೊಂದು ಸಮೇತ ಗಾಡಿಗೆ ಇಟ್ಟಿದ್ವಿ. ಗಾಡಿಗೆ ಪ್ರತಿಯೊಂದು ಇಂಪಾರ್ಟೆಂಟ್. ಬೈಕ್ ನಿಮ್ದು ಕಾರು ಕಾರ್ ಆದ್ರೆ ಬೈಕ್ ಅಣ್ಣ ನಿಮ್ಮ ಹತ್ರ ಇಲ್ಲಿ ಬೈಕ್ ಸಿಗಂತ ಐಟಮ್ ಏನು ಎಮರ್ಜೆನ್ಸಿ ಗಾಡಿ ನಿಂತೋಯ್ತು ರೆಡಿ ಮಾಡ್ಕೋಬೇಕು ಅನ್ನಕ್ಕೆ ಇಲ್ಲಿ ಸ್ಪೇರ್ ಪಾರ್ಟ್ಸ್ ಏನ್ ತಗೋಬಹುದು? ಸಿಗಲ್ಲ ಬಿಟ್ರೆ ನೆಲ ಸಿಗ್ತವೆ. ಬೈಕಿಗೆ ಇಲ್ಲಿ ಏನ್ ತಗೋಬೋದಣ್ಣ? ಸ್ಕ್ರೂ ಡ್ರೈವರ್ ಇಟ್ಕೊಳ್ಳಿ, ಆಮೇಲೆ ನೋಡಿ ಬಿಟ್ಟುಗಳು ಇಟ್ಕೊಳ್ಳಿ, ಬಿಚ್ಚಂತ ಬಿಟ್ಟುಗಳು ಸಾಕು ನಿಮಗೆ ಬೈಕಿಗೆ. ಕಾರ್ಗಳಿಗಾದ್ರೆ ನೋಡಿ ಹಲವಾರು ಸ್ಪ್ಯಾನರ್ಗಳು ಬೇಕು. ನೋಡಿ ಇಲ್ಲಿ 550 ರೂಪಾಯಿ ಅಂತೆ, ಎಷ್ಟು ಫುಲ್ ಸೆಟ್ಟು ಎಲ್ಲ ಇದೆ ನೋಡಿ. ಕೆಜಿ ಆಯ್ತಾ? ಚುಚ್ಬೋದಂಗೆ ಇದು ಬೆಳಗ್ಗೆ ಜಿಮ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದು. ಅಲ್ಲಿ ಈಗ ತಾನೇ ವಿಸಿಟ್ ಮಾಡಿದ್ದೆ, ಯಾಕಲ ಹುಚ್ಚಾಗ್ಬಿಟ್ಟಿದ್ಯಾ? 20,000 ಖರ್ಚಾಗಿರೋದು ಖರ್ಚು ಮಾಡೋದಲ್ಲ ಮಗ, ಹಂಗಾಗಿ ಒಂದ್ ಸ್ವಲ್ಪ ಹಂಗ ಆಗ್ಬಿಡೈತೆ. ಸ್ವಲ್ಪ ಹೊತ್ತಿಗೆ ಕಾರ್ಗೆ ಹೋಗ್ತಾ ನಮ್ ಗೆಳೆಯ ನಿಂಗೆ ಹೆಲ್ಮೆಟ್ ತರಕೋ ಏನೋ ಲೋ ಗೆಳೆಯ ಹೆಲ್ಮೆಟ್ ಜೀವನದಲ್ಲಿ ಬೈಕ್ ಓಡಿಸ್ಬೇಕು ಎಲ್ಲ ಹಾಕೊಳ್ಳಿ ದಯವಿಟ್ಟು. ನಾನು ಹೆಲ್ಮೆಟ್ಗೋಸ್ಕರನೇ ಇಲ್ಲಿ ಗಂಟೆ ಬಂದಿರೋದು, ಇಲ್ಲಾಂದ್ರೆ ಅದ ಕಾರಣಕ್ಕೂ ಬರ್ತಾ ಇರ್ಲಿಲ್ಲ. ಕಸದ ಗಾಡಿ ಸ್ಮೆಲ್ ಬೇರೆ ಬತ್ತಾಯ್ತೆ. ಸಂಡೆ ಖಂಡಿತ ಅಲ್ಲ, ನೀನೇ ಅಷ್ಟು ಚೌಕಾಸಿ ಮಾಡ್ತೀನಿ, ನಿನ್ಗಿಂತ ಅಂಗಡಿಯವನೇ ಚೌಕಾಸಿ ಮಾಡ್ತಾನಲ್ಲ. ಲೋ ನೀನು ಚಂದ್ರಲೋಕಕ್ಕೆ ಬಾ, ನಮ್ಮ ಚಂದ್ರಲೋಕದಾಗ ತೋರಿಸ್ತೀನಿ ಏನು ಅಂತ. ನೀನಿರೋದು ಎಲ್ಲಿ ಮಗ? ಚಂದ್ರಲೇ ಹೊಟ್ಟಲ್ಲ, ಚಂದ್ರಲೋಕ. ಚಂದ್ರಲೋಕದಲ್ಲಿ ಹೆಲ್ಮೆಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇವನ್ ಬೈಕ್ ವಿಚಾರವಾಗಿ ನನ್ನ ಕಾರ್ ಪಾಪ ಅನಾಥವಾಗಿ ನಿಂತಿದೆ. ಕಾರ್ ತೋರಿಸಿ ಎಷ್ಟು ದಿನ ಆಯ್ತು ನೀನು? ಬೆಂಗಳೂರು ವೆದರಲ್ಲಿ ಹಿಂಗ ಆಗಿರೋದ್ ಕಣ. ಒಂದ್ ತಿಂಗಳು ಸ್ನಾನ ಮಾಡ್ತೀಯ, ಇದಕ್ಕೆ ಒಂದ್ ತಿಂಗಳು ಸ್ನಾನ ಮಾಡ್ಸಲ್ಲ. ಇವತ್ತು ಅರ್ಧ ಗಂಟೆ ಸ್ನಾನ ಮಾಡಕ್ ಹೋದ ಇವತ್ತು. ನನ್ನ ಜನ ರಸ್ತೆಯಲ್ಲಿ ಸಿಕ್ಕಿ ಹೆಂಗಿದಾರೆ ಉದಯ್ ಅಂತಾರೆ. ಏನ್ ಹೇಳೋದು? ಇಂಥವ್ರನ್ನ ಕಟ್ಕೊಂಡು ಹೆಂಗ್ ಜೀವನ ಮಾಡೋದು ಹೇಳಿ ನಾವು? ಒಂದ್ ಅರ್ಧ ಗಂಟೆ ಬರ್ತೀನಿ. ಎಲ್ಗೋಯ್ತೆ? ಬಾರಲ್ಲ, ರೋಡಲ್ಲಿ ನಿಂತಾನಂತೆ. ರೋಡ ನಿಂತಾನಂತ ಬಾ. ಕೊನೆಗೂ ಆದಷ್ಟು ಶಾಪಿಂಗ್ ಮುಗಿಸಿ ನನ್ನ ಮಗನ ಕಾಟ ತಪ್ಪಿಸ್ಕೊಂಡು ಹೋರಾಟ ಮಾಡಿ ಏನೋ ಒಂದ್ ಮಾಡಿ ಟೀ ಕುಡಿಬೇಕು ಕಣ. ಬೆಳಗ್ಗೆ ಯಾವಾಗ ನನ್ನ ಜೀವನದಲ್ಲಿ ಈ ತರ ಜಿಗುಪ್ಸೆ ಯಾವತ್ತೂ ಬಂದಿಲ್ಲ. ತಿಂಡಿ ಆದ್ಮೇಲೆ ಕುಡ್ದಿರೋದು ಟೀನ, ಇನ್ನೂ ಕುಡ್ದಿಲ್ಲ. ಸೊ ಈಗ ಚಂದ್ರಲೋಕಕ್ಕೆ ಹೋಗಿ ಟೀ ಕುಡಿತೀವಿ. ಚಂದ್ರಲೋಕಕ್ಕೆ ಹೋಗಿ ಟೀ ಕುಡಿದು ಮುಂದೆ ಕಾರ್ಯ ನೋಡವ ಏನಾಗ್ತದೆ. ನಾನ್ ಚಾಕ್ನ ಕೊಡಿಸ್ತೀನಿ, ನಾನ್ ಚಾಕ್ನ ಯಾವನ್ ಹೇಳ ಚಾ ಕೊಡಿಸ್ತೀನಿ ಅನ್ಬಿಟ್ಟು ಲೈ ಚಾಕ್ನ ಕೊಡಿಸ್ತೀನಿ ಅಂತ ಯಾರು ಹೇಳಿದ್ರು? ಕಾರ್ತಿಕ್. ಮತ್ತೆ ಅವ್ನ್ ಕೇಳು. ಅವನ ಜೊತೆ ಪೀಪು ಉದ್ದಾರ ಉದಯ್ ಶಂಕರ್. ಏಯ್ ನಾನೇನ್ ಚಾಕ್ನ ಹೋಗ್ಬಿಟ್ಟು ಹೋಗುಮಾ ಅಂತ ಹೇಳಿದ್ ನೀನಮ್ಮ. ನೀನಲ್ಲಿ ಇದ್ರತ ಏನ್ ಮಾಡ್ತಿದ್ದೆ? ಫ್ಲೈಓವರ್ ಹೆಲ್ಮೆಟ್ ಹುಡುಕ್ತಿದ್ದು ಕಣ, ದುಡ್ಡಾಗ ಹಾಕ್ತಿದ್ದೆ, ನಿನಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇಂಥ ಫ್ರೆಂಡ್ಸು ನನಗಿರೋದು. ನಾನು ಹಿಂಗ್ ಜೀವನ ಮಾಡ್ತಿದ್ದೀನಿ, ಏನ್ ಮಾಡ್ಬೇಕು? ನಮ್ಮ ಸೇರೋದಕ್ಕೆ ಇನ್ನೊಂದ್ ಜೀವನ ಐತೆ. ನಮ್ಮ ಸೇರ್ಬಿಟ್ಟು ನೆರ್ಕೊಂಡು ಎಂತ ಫ್ರೆಂಡ್ಸ್ ಕೊಟ್ಟಪ್ಪ. ಅಯ್ಯೋ ನೀನೇ ಅಂದ್ರು ಅಂಚರ್ಸ್ಕೊಂಡು ದೇವ್ರೇ ಥ್ಯಾಂಕ್ ಯು. ಎಂತ ಫ್ರೆಂಡ್ಸ್ ಕೊಟ್ಟಪ್ಪ. ನಾವಿರೋದಕ್ಕೆ ಇಷ್ಟ ದಿನ ಇಲ್ಲಿ ಇದೆಯಾ? ಇಲ್ಲ ಅಂದ್ರೆ ಎಲ್ಲ ಹೋಗಿರ್ವೆ ನೀನು. ಕರೆಕ್ಟ್ ಅದಂತೂ ನಿಜ. ನೀವಿರೋದಕ್ಕೆ ನಮ್ಗೆ ಕಿತಾಪತಿ ಮಾಡ್ಕೊಂಡು ಇದೀವಿ ಇಲ್ಲಿ. ಮತ್ತೆ ಒಡಿಯಾಕ್ ಹುಡ್ಕಾಡ್ತಾವ್ರ, ಇಲ್ಲ ಅಂದ್ರೆ ಆರಾಮಾಗಿರೋ ಊರಲ್ಲಿ. ಒಡಿಯಾಕ್ ಹುಡ್ಕಾಡಿದ್ರೆ ಬಿಟ್ಬಿಡ್ತೀವ, ಚಂದ್ರಲೋಕಕ್ಕೆ ಬಾ ಅಂತೀವಿ. ಚಂದ್ರಲೋಕಕ್ಕೆ ಬಂದ್ರೆ ಚಂದ್ರಲೋಕಕ್ಕೆ ಬಂದ್ರೆ ಚಂದ್ರಮೇ ಬಿಟ್ಬಿಡ್ತೀವಿ, ಸುಟ್ಟೋಗ್ಬಿಡ್ ನೀನು ಅಂತ. ಚಂದ್ರಲೋಕಕ್ಕೆ ಬಂದ್ರೆ ಪೊಲೀಸ್ ಕರೆಸ್ತೀವಿ, ಚಂದ್ರಲೋಕಕ್ಕೆ ಬಾ ನೀನು. ಅಲ್ಲ ಬಳ್ಳಾರಿಗೆ ಬನ್ನಿ ನೆಕ್ಸ್ಟ್ ಚನ್ನಬಂಡ ಬನ್ನಿ ಅಂತೀವಿ. ಟ್ರಾನ್ಸ್ಫರ್ ಮಾಡ್ಸ್ಕೊಂಬ ಅಂತ್ಯಾ? ಒಳ್ಳೆ ಕತೆ ಕಣ. ಆದ್ರೆ ಇವತ್ತು ಚೆನ್ನಾಗಿ ಚಾಕಣ ಸಿಗದ್ ಬಾ ಕೊಡಿಸ್ತೀನಿ. ಚನ್ನಬಂಡ ಟೇಸ್ಟ್ ಸೇರಿ ನಮ್ಗ ಟೇಸ್ಟ್ ಸರಿ ಇರೋಲ್ಲ. ಸರಿ ಆಯ್ತು, ನಾವು ಇನ್ನೊಂದ್ಸಲ ಬತ್ತಲ್ಲ ಕೊಡಿಸ್ತೀವಿ. ಇನ್ನೊಂದ್ಸಲ ಬಿಡಪ್ಪ ಆಯ್ತು. ಮಾಲಿಗೆ ಹೋಗ್ ಬಾರಲ್ಲ. 6 ಗಂಟೆ ಕಣ ಟೈಮು. ಊರ್ಗ್ ಹೋಗ್ಬಾರ್ದಿನ? ಊರಿಗೆ ಬೇಡ ಇವತ್ತು. ಬೇಡವಾ? ನಾ ಊರ್ಗ್ ಹೋಗಲ್ಲ. ಆಮೇಲೆ ಐತ್ಲ ಹತ್ರ ಇಲ್ಲೇ ವಿಶಾಲ್ ಮಠ ಐತೆ. ಹೋಗ ನೋಡಿ. ಐಸ ದುಡ್ಡಿಲ್ಲ. 5,000 ರೂಪಾಯಿ ಶರ್ಟಿಗೆ ಒಂದು ಶರ್ಟಿಗೆ ಆಯ್ತದೆ. ಯಾವುದು ಇದಾ? ಇದಾ ರುಚಿ ಚೆನ್ನಾಯ್ತಾ? ಏನ್ ಟೇಸ್ಟ್ ಮಗ ನಿಂದು? ಯಾವ ಮಾಲ್ ಹತ್ರ ಆಯ್ತು ಕೇಳು, ಟೀ ಕುಡ್ಕೊ ಹೋಗವಿರೋ. ಬೆಂಗಳೂರು ಬಾಯ್. ಯು ಅಲ್ಲ ಹಿಮ್. ಗೊತ್ತಿಲ್ಲ ಸ್ವಾಮಿ ನಮಗೆ. ಮಾಡಿ ಬ್ರೋ, ಫುಲ್ ಆಕ್ಟಿವ್ ಆಗ್ತೀರಾ? ಅಂಟ್ಕೊಳ್ಳಿ ಮಾಲ್ ಬೇಡ ನಂಗೆ, ಬಟ್ಟೆ ಮಾಲ್ ಬೇಕು.
ಗೊತ್ತಿಲ್ಲ ಲೂಲು ಮಾಲು ಇದು ಜಿ ಟಿ ಹೊಡೆ ಜಿ ಟಿ ಕಾರ್ಗೆ ನೀಟಾಗಿ ಎಲ್ಲ ಕೆಲಸ ಇರೋದು ಇವಂದು ನಮ್ದು ಇದು ಮಾಡ್ತಾವನೆ ಅಲ್ಲಿ 5 ನಿಮಿಷ ಇಸ್ಕಾನ್ ಟೆಂಪಲ್ ಒಳ್ಳೆ ದೇವ್ರ ಬೇಡಿ ಕೇಳಿದ 5 ನಿಮಿಷ ಬೆಳಗ್ಗೆಯಿಂದ ಕಾಡ್ತಾವನೆ ಅದಕ್ಕೆ ಕಳ್ಸು ಈಗ ನೆನಪಾಯ್ತು ಯಾಕೆ ಬೇಜಾರ ಅಂತ 5 ನಿಮಿಷ ಮೋಸ ಪ್ರಾಮಿಸ್ ಇನ್ನು